Hey guys, welcome to my YouTube channel. See, यहाँ पे देखा YouTube channel start है देख मेरा. वहाँ hi कर, यहाँ पे देख. Hi कर, जल्दी से hi कर. Hi मारो ऊपर गिल्ला गो. Hi guys, welcome to my YouTube channel. Go. बस चल bye. वहाँ कर bye. वहाँ देखो. Hi guys, welcome to my YouTube channel. ನನ್ನ ಹೆಸರು क्या तेरा नाम क्या? What's your name? Tell me what's your name? Okay guys, ನೆಕ್ಸ್ಟ್ ಏನಂತಂದ್ರೆ ಆಲ್ರೆಡಿ ಇವಾಗ ವಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನೂ ಟೈಮ್ ಇದೆ, ಇನ್ನೂ 1 ಮಂತ್ ಆಗಿದೆ. ಯಾಕಂದ್ರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ 11 ಜುಲೈಗೆ. ಸೊ ಇನ್ನೂ ಟೈಮ್ ತುಂಬಾನೇ ಇದೆ. ಟು ಬ್ಯಾಡ್ ಮೀನು ಗಾನೆ ವಿಡಿಯೋ बनाने. ಸೊ ಏನಂತಂದ್ರೆ ವಿ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಈಗ ಎಕ್ಸಾಮ್ ಕೂಡ ಇನ್ನೂ ಕ್ಲಿಯರ್ ಅಂದ್ರೆ ಮೆನ್ಷನ್ ಇನ್ನೂ ಮಾಡಿಲ್ಲ ಎಕ್ಸಾಮ್ ಡೇಟು ಏನು ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು. ಸೊ ದ್ಯಾಟ್ ರೀಸನ್ ಇನ್ನು ಡೋಂಟ್ ಡಿಸ್ಟರ್ಬ್ ಸೀರೀಸ್ ವಿಡಿಯೋ बनाने. ಇದು ತುಂಬಾನೇ ನನಗೆ ಡಿಸ್ಟರ್ಬ್ ಮಾಡುತ್ತೆ ಆಕ್ಚುಲಿ. ಓಕೆ, ಈ ಡಿಸ್ಟರ್ಬ್ ಮಾಡಿ ನನಗೆ ಏನು ಹೇಳಕ್ಕೆ ಕೊಡಲ್ಲ. ವಾಬೇ देखो ವಿಡಿಯೋ बनाने. ಸೊ ಏನಂತಂದ್ರೆ ಏನೆಲ್ಲ ಓದ್ಬೇಕಪ್ಪ, ಇನ್ನೂ ಎಕ್ಸಾಮ್ ಡೇಟ್ ಹೇಳಿಲ್ಲ. ಬಟ್ ಆಲ್ರೆಡಿ ಇವಾಗ ಮೇ ಬಿ ಏನಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಮೇ 1-2 ಮಂತ್ ಅಲ್ಲಿ ಇರ್ಬೋದು. ಸೊ ದ್ಯಾಟ್ ರೀಸನ್ ಸೊ ನಾನು ಏನೇನು ಓದಬೇಕು ಏನೇನಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಾನು ಏನಂತ ಓಕೆ ವೇದಲ್ಲಿ ಇಷ್ಟು ಪೇಪರ್ ಇರ್ತಾವೆ ಅಂತಂದ್ರೆ ಫಸ್ಟ್ ನಾವು ಡಿಸ್ಕಷನ್ ಮಾಡೋಣ. ವೇದಲ್ಲಿ ಟೋಟಲ್ ಆಗಿ 3 ಪೇಪರ್ ಇರ್ತವೆ. ಫಸ್ಟ್ ಒಂದು ಏನಂತಂದ್ರೆ ಕಂಪಲ್ಸರಿ ಕನ್ನಡ ಪೇಪರ್, ಅದು 150 ಮಾರ್ಕ್ಸ್ ಇರುತ್ತೆ. ಸೊ ಕಂಪಲ್ಸರಿ ಕನ್ನಡ ಪೇಪರ್ ಯಾರೆಲ್ಲ ಬರೀಬಹುದು ಅಂತಂದ್ರೆ ಯಾರೆಲ್ಲ 1 to 10 ಸ್ಟ್ಯಾಂಡರ್ಡ್ ಮೀನ್ಸ್ ಪ್ರೈಮರಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಸ್ ಅ ಉರ್ದು ಆಸ್ ಅ ಇಂಗ್ಲಿಷ್ ಆಗಿ ಸ್ಟಡಿ ಮಾಡಿರ್ತಾರಲ್ಲ ಅಂತವರು ಈ ಒಂದು ಎಕ್ಸಾಮ್ ಅನ್ನ ಕಂಪಲ್ಸರಿಯಾಗಿ ಬರೀಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕನ್ನಡ ಜಾಸ್ತಿ. ಸೊ ದ್ಯಾಟ್ ರೀಸನ್ ಸೊ ಯಾರೆಲ್ಲ ಬರೀಬಾರ್ದು ಅಂತಂದ್ರೆ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲಿ ಕಲ್ತಿರ್ತಾರಲ್ಲ ಸೊ ಅವರು ಬರೀಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಆಸ್ ಅ ಇಂಗ್ಲಿಷ್ ಉರ್ದು ಮೀಡಿಯಂ ಆಗಿ ಕಲ್ತಿರ್ತಾರಲ್ಲ ಅವ್ರು ಕಂಪಲ್ಸರಿ ಇದನ್ನ ಬರೆಯಲೇಬೇಕು. ಏನಿಲ್ಲ 150 50 ಮಾರ್ಕ್ಸ್ ಅಷ್ಟೇ ತಗೊಂಡ್ರೆ ಇದು ಓಕೆ, ನೋ ಪ್ರಾಬ್ಲಮ್. ಅದೇ ನೀವು ಇದೇನು ನಿಮಗೆ ಅಂದ್ರೆ ಸೊ ಸೆಲೆಕ್ಷನ್ ಆಗಕ್ಕೆ ಏನು ಕೂಡ ಇದು ಮ್ಯಾಂಡೇಟರಿ ಆಗಲ್ಲ. ಜಸ್ಟ್ ಫಾರ್ ಇದು ಏನಂತಂದ್ರೆ ನೆಕ್ಸ್ಟ್ ನೀವು ನಿಮಗೆ ಕನ್ನಡ ಹಿಂಗೆ ಬರುತ್ತೆ ಅಂತ ಹೇಳಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಯಾವ್ದಾದ್ರು ಹಳ್ಳಿಯಲ್ಲಿ ಆಗ್ಬಹುದಲ್ಲ. ಸೊ ದ್ಯಾಟ್ ರೀಸನ್ ಅಲ್ಲಿ ಕನ್ನಡ ಬರಬೇಕು ಮೀನ್ಸ್ ಅದು ಕರ್ನಾಟಕದಲ್ಲಿ ಅಂತಂದ್ರೆ ಕನ್ನಡ ಬರಬೇಕಲ್ಲ. ಸೊ ದ್ಯಾಟ್ ರೀಸನ್ ಅಷ್ಟೇ. ಸೊ ನೆಕ್ಸ್ಟ್ ಪೇಪರ್ 1 ಇರುತ್ತೆ. ಪೇಪರ್ 1 ಇಂದ GK ಜನರಲ್ ನಾಲೆಜ್, ಹಿಸ್ಟ್ರಿ, ಇಂಗ್ಲಿಷ್, ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಕರೆಂಟ್ ಅಫೇರ್ಸ್. ಸೊ ದ್ಯಾಟ್ ರೀಸನ್. ಅಂಡ್ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಜನರಲ್ ಇಂಗ್ಲಿಷ್ ಬರುತ್ತೆ, ನೆಕ್ಸ್ಟ್ ಕನ್ನಡ ಗ್ರಾಮರ್ ಬರುತ್ತೆ, ಇಂಗ್ಲಿಷ್ ಗ್ರಾಮರ್ ಬರುತ್ತೆ, ಅಂಡ್ ಕಂಪ್ಯೂಟರ್ ಬರುತ್ತೆ. ಈ 3 ಕೂಡಿ 100 ಮಾರ್ಕ್ಸ್ ಅಂಡ್ GK 100 ಮಾರ್ಕ್ಸ್. ಸೊ ನೀವು ಕಂಪಲ್ಸರಿ ಕನ್ನಡ ಪಾಸ್ ಆದ್ರೆ 7 ಪೇಪರ್ನ ಟಚ್ ಮಾಡ್ತಾರೆ, ಇಲ್ಲ ಅಂದ್ರೆ ಟಚ್ ಮಾಡಲ್ಲ. ಸೊ ಕಂಪಲ್ಸರಿ ಕನ್ನಡ ಆಗಿರ್ಬೋದು ಅಂಡ್ ಕನ್ನಡ ಗ್ರಾಮರ್ಗೆ ದಿಸ್ ಬೆಸ್ಟ್ ಬುಕ್ ಫಾರ್ ಎವ್ರಿ ಎಕ್ಸಾಮ್ ಅಂತ ಹೇಳ್ಬೋದು. ಇದೇನಂದ್ರೆ ಸಮಗ್ರ ಹೊಸ ಕನ್ನಡ ವ್ಯಾಕರಣ IS ಅಳಗುಪ್ಪಿ ಬುಕ್ ಅಂತ ಓನ್ಲಿ ಫಾರ್ 100 ರೂಪಾಯಿ ಅಳಗುಪ್ಪಿ ಬುಕ್ ಅಂತಂದ್ರೆ ಕೊಟ್ಬಿಡ್ತಾರೆ. ಸೊ ಅಷ್ಟೇ ಏನಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮತ್ತೆ GK ಏನೆಲ್ಲ ಓದಬೇಕು, ಕಂಪ್ಯೂಟರ್ಗೆ ಏನೆಲ್ಲ ಓದಬೇಕು ಅಂದರೆ ನಿಮಗೆ ತುಂಬಾನೇ ಬುಕ್ಸ್ ಇದಾವೆ ಗೈಸ್. ಬಂದಾಗ ಡೈಲಿ ಬಂದು ಮದುವೆ ಮಾಡ್ತೀನಿ ನಾನು. ಸೊ ಅವಾಗ ಡಿಸ್ಕಷನ್ ಮಾಡೋಣ. ಓಕೆ ಗೈಸ್, ತುಂಬ ದಿನ ಆಯಿತು ಮಾತಾಡಿಲ್ಲ. ಸೊ ತುಂಬಾನೇ ಒಂದು ಸ್ವಲ್ಪ ತೊದಲ್ತಾ ಇದ್ದೀನಿ. ಅದನ್ನು ಓಕೆ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಹಿಂಗೆ. ಸೊ ನಿಮ್ಮ ಸಹಾಯ ನನಗೆ ಬೇಕು ಆ್ಯಕ್ಚುಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರಿಂದ ನಿಮ್ಗೆ ತುಂಬ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಫಾರ್ ದ್ಯಾಟ್ ರೀಸನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆ ಗೈಸ್, ಲವ್ ಯು. ಓಕೆ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.